ನಾವೀಗ ಉದ್ಯಾವರ ಆಟೋ AGS ಗ್ಯಾಸ್ ಪಂಪಲ್ಲಿ ನಾವು ಸೇರಿಕೊಂಡಿದ್ದೇವೆ. ಈಗಾಗಲೇ ನಮಗೆ 62 ರೂಪಾಯಿ ನಮ್ಮ ಈ ಒಂದು LPG ಗ್ಯಾಸ್ಗೆ ರೇಟ್ ಇರ್ತದೆ ಪರ್ ಲೀಟರ್ಗೆ. ಅದು ಈಗ ಸ್ವಲ್ಪ ಈ ವಾರ್ನಿಂದಾಗಿ 67 ಆಗಿ 72.30 ಪೈಸೆ ಆಗಿ ಎಲ್ಲ ಪಂಪಲ್ಲಿ ನಿಂತಿದೆ. ದಯವಿಟ್ಟು ನಿನ್ನೆ ಮಧ್ಯಾಹ್ನದಿಂದ ಈ ಒಂದು ಉದ್ಯಾವರ ಆಟೋ ಗ್ಯಾಸ್ ಪಂಪ್ಗೆ ನಮ್ಮ ಸದಸ್ಯರು ಬಂದು ಗ್ಯಾಸ್ ಹಾಕಲಿಕ್ಕೆ ಹೋದಾಗ ಸಡನ್ನ 90 ರೂಪಾಯಿ ಮಾಡಿದ್ದಾರೆ. ಇದು ಯಾವ ನ್ಯಾಯ? ಒಂದು ಕಡೆ 72 ರೂಪಾಯಿ 30 ಪೈಸೆಯಲ್ಲಿ ಎಲ್ಲ ಪಂಪಿನವರು ಹಾಕ್ತಾ ಇದ್ದಾರೆ, ಈ ಪಂಪಲ್ಲಿ 90 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸದಸ್ಯರು ಅವರ ಹತ್ರ ವಿಚಾರಿಸಿದಾಗ ಅವರು ಹೇಳ್ತಿದ್ರು, ನಮಗೆ ಹೊಸ ಸ್ಟಾಕ್ ಬಂದಿದೆ, ಹಾಗಾಗಿ ಅದೆಲ್ಲ ಹಳೆ ಸ್ಟಾಕಲ್ಲಿ ಅವರು ಮಾರ್ತಾ ಇದ್ದಾರೆ, ಹೊಸ ಸ್ಟಾಕಿಗೆ ರೇಟ್ 90 ರೂಪಾಯಿ ಆಗಿದೆ, ಇದಕ್ಕಾಗಿ ನಾವು ಜಾಸ್ತಿ ಮಾಡಿದ್ದೇವೆ, ನಮ್ಮ ಓನರ್ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಯಾವ ನ್ಯಾಯ? ಇಂಥ ನ್ಯಾಯವನ್ನು ಇಟ್ಕೊಂಡು ನಮಗೆ ನಮ್ಮದರಲ್ಲಿ ಇವರು ಲೂಟಿ ಮಾಡ್ತಾ ಇದ್ದಾರೆ. ಇದನ್ನು ಸಂಬಂಧಪಟ್ಟ ಇಲಾಖೆಯವರು, ಜಿಲ್ಲಾಧಿಕಾರಿಗಳು ಸರಿಪಡಿಸಿಕೊಳ್ಬೇಕು ಕೂಡಲೇ. ಇದು ಒಂದು ಪಂಪಲ್ಲಿ ಒಂಥರ, ಇನ್ನೊಂದು ಪಂಪಲ್ಲಿ ಒಂಥರ ಆಗಬಾರ್ದು. ಇದರಲ್ಲಿ ನಮ್ಮ ಎಲ್ಲ LPG ಆಟೋ ಚಾಲಕರಿಗೆ ತೊಂದರೆ ಆಗ್ತಾ ಇದೆ. ಇದು ಸರಿಪಡಿಸಿದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೇವೆ, ಹೋರಾಟಕ್ಕೂ ಸಿದ್ಧ ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಸದಸ್ಯರು ಇಲ್ಲಿ ಆಟೋ ಗ್ಯಾಸ್ ಹಾಕ್ಲಿಕ್ಕೆ ಬರುವಾಗ ಇವತ್ತು ಕೂಡ 90 ರೂಪಾಯಿಯಲ್ಲೇ ಹಾಕ್ತಾ ಇದ್ದಾರೆ. ಬೇರೆ ಕಡೆ 72 ರೂಪಾಯಿ 30 ಪೈಸೆಯಲ್ಲಿ ಹಾಕ್ತಾ ಇದ್ದಾರೆ. ಕೆಲವು ಪಂಪಿನವರು ನಮಗೆ ಗೇಲಿ ಮಾಡ್ತಾರೆ, ಅಲ್ಲಿ ಹೋದಾಗ 72 ರೂಪಾಯಿ 30 ಪೈಸೆ ಎದು ಬೇಕಾ ಅಲ್ಲ 90 ರೂಪಾಯಿ ಎದು ಬೇಕಾ ಅಂತ ಕೇಳಿದ್ದು ಉಂಟು. ಹಾಗಾಗಿ 90 ಅರ್ಥ ಅಂದರೆ ಉದ್ಯಾವರ ಪಂಪಲ್ಲಿ 90 ರೂಪಾಯಿ ಅಂತ. ಹಾಗಾಗಿ ಇದು ಅನ್ಯಾಯ ನಮ್ಮ ಸದಸ್ಯರಿಗೆ ಮಾಡೋದು. ನಾವು ಇಲ್ಲಿ ಹತ್ತಿರದಲ್ಲಿ ಪಂಪ್ ಇರುವಂಥ ಎಲ್ಲ ಸದಸ್ಯರು ಇಲ್ಲಿಗೆ ಬಂದು ವ್ಯಾಪಾರ ಮಾಡ್ತಾ ಇದ್ದೇವೆ. ಇವರಿಗೆ ಈಗ ನಮ್ಮ ವ್ಯಾಪಾರ ಇವರಿಗೆ ಅಗತ್ಯ ಇಲ್ಲದಿದ್ದರೆ ನಾವು ಖಂಡಿತ ಮುಂದಿನ ಪಂಪ್ಗೆ ನಾವು ಹೋಗ್ತೇವೆ ಅಂತ ನಾವು ಕಳಕಳಿಯಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ನಿನ್ನೆಯಿಂದ ನಮಗೆ ತುಂಬ ಸದಸ್ಯರು ಉದ್ಯಾವರ ಪಂಪಿನಲ್ಲಿ ಅವರು ಗ್ಯಾಸ್ ತುಂಬಿಸುವಾಗ 90 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಉಡುಪಿಗಳ ಕಡೆ ಪಂಪ್ನಲ್ಲಿ 72 ರೂಪಾಯಿ 30 ಪೈಸೆ ಮಾತ್ರ ಇದು ನಡೀತಾ ಇದೆ. ಆದರೆ ಇಲ್ಲಿ ಬಂದು ಅವರು ನಿನ್ನೆಯಿಂದ 90 ರೂಪಾಯಿ ಆಗಿ ತಗೊಳ್ತಾ ಇದ್ದಾರೆ. ಈ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ, ಪತ್ರಿಕೆಯಲ್ಲಿ ಕೂಡ ಯಾವುದೇ ಮಾಹಿತಿ ಬರಲಿಲ್ಲ. ಅದರಿಂದ ನಾವು ಇದನ್ನು ಪ್ರತಿಭಟಿಸಿ ಸಂಬಂಧಪಟ್ಟ ಇಲಾಖೆಗೆ, DC ಅವರಿಗೆ, SP ಅವರಿಗೆ ಒಂದು ಮನವಿ ಮಾಡುವಂತೇಳಿ ನಾವು ಒಟ್ಟಾಗಿದ್ದೇವೆ. ನಮಗೆ ಇಲಾಖೆಯವರು ಇದರ ಬಗ್ಗೆ ಪರಿಶೀಲಿಸಿ ನಮಗೆ ನ್ಯಾಯ ತೆಗೆಸಿಕೊಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ.